ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ ಎಬಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಕೆ ವೇದಿಕೆಯಲ್ಲಿ ಇವತ್ತು ನಾವು ಒಂದು ಅತಿ ಮುಖ್ಯವಾದ ಕರೆಂಟ್ ಅಫೇರ್ಸ್ ಮತ್ತು ಜಿಯೋಗ್ರಫಿ ಟಾಪಿಕ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇ ಭಾರತದ ರಾಮ್ಸಾರ್ ತಾಣಗಳು. ಇತ್ತೀಚೆಗಷ್ಟೇ ಭಾರತವು ತನ್ನ 99ನೇ ರಾಮ್ಸಾರ್ ತಾಣವನ್ನು ಘೋಷಣೆ ಮಾಡಿದೆ. ವಿಭಾಗ 2 ಭಾರತದ 99ನೇ ರಾಮ್ಸಾರ್ ತಾಣ. ಸ್ನೇಹಿತರೆ, ಇತ್ತೀಚಿನ ಅಪ್ಡೇಟ್ ಪ್ರಕಾರ ಕೇಂದ್ರ ಪರಿಸರ ಸಚಿವಾಲಯವು ಉತ್ತರ ಪ್ರದೇಶದ ಅಲಿಗಢದಲ್ಲಿರುವ ಶೇಖ್ ಝೀಲಾ ಪಕ್ಷಿಧಾಮವನ್ನ ಭಾರತದ 99ನೇ ರಾಮ್ಸಾರ್ ತಾಣವಾಗಿ ಅಧಿಕೃತವಾಗಿ ಸೇರ್ಪಡೆ ಮಾಡಿದೆ. ಈ ಸೇರ್ಪಡೆಯೊಂದಿಗೆ ಉತ್ತರ ಪ್ರದೇಶದಲ್ಲಿ ಒಟ್ಟು ರಾಮ್ಸಾರ್ ತಾಣಗಳ ಸಂಖ್ಯೆ 12ಕ್ಕೆ ಏರಿದೆ. ಇದರ ವಿಶೇಷತೆ ಅಂದ್ರೆ ಈ ಶೇಖ್ ಝೀಲಾ ಪಕ್ಷಿಧಾಮವು ಚಳಿಗಾಲದಲ್ಲಿ ಮಧ್ಯ ಏಷ್ಯಾದಿಂದ ವಲಸೆ ಬರುವ ಪೆಟೆಂಡ್, ಸ್ಟಾರ್ಕ್ ಮತ್ತು ಬಾರ್ ಹೆಡೆಡ್ ಗೂಸ್ ನಂತಹ ಪಕ್ಷಿಗಳಿಗೆ ಅತ್ಯಂತ ಪ್ರಮುಖವಾದ ಆಶ್ರಯ ತಾಣವಾಗಿದೆ. ನೆನಪಿಡಿ, ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು. ವಿಭಾಗ 3 ಭಾರತದ ಪ್ರಮುಖ ರಾಮ್ಸಾರ್ ತಾಣಗಳು ಮತ್ತು PYQ ಫ್ಯಾಕ್ಟ್ಸ್. ಈಗ ಇಂದಿನ ವರ್ಷದ ಪತ್ರಿಕೆಗಳ PYQ ಆಧಾರದ ಮೇಲೆ ಪದೇ ಪದೇ ಕೇಳಲಾಗುವ ಭಾರತದ ಪ್ರಮುಖ ರಾಮ್ಸಾರ್ ತಾಣಗಳ ಬಗ್ಗೆ ಕ್ವಿಕ್ ಆಗಿ ರಿವಿಷನ್ ಮಾಡೋಣ. ಭಾರತದ ಮೊದಲ ರಾಮ್ಸಾರ್ ತಾಣಗಳು 1981 ಒಡಿಶಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಅತಿ ದೊಡ್ಡ ತಾಣ ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಅತಿ ಚಿಕ್ಕ ತಾಣ ಹಿಮಾಚಲ ಪ್ರದೇಶದ ರೇಣುಕಾ ಸರೋವರ. ಮಾಂಟೆಕ್ಸ್ ದಾಖಲೆ. ಇದು ಅತ್ಯಂತ ಪ್ರಮುಖವಾದ PYQ. ಪ್ರಸ್ತುತ ಭಾರತದ ಕೇವಲ 2 ತಾಣಗಳು ಮಾತ್ರ ಈ ದಾಖಲೆಯಲ್ಲಿವೆ. ಅವುಗಳೆಂದರೆ ಮಣಿಪುರದ ಲೋಕ್ಟಾಕ್ ಸರೋವರ. ಇದು ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನವಾದ ಕಿಬುಲ್ ಲಾಮ್ಜಾವೋವನ್ನು ಹೊಂದಿದೆ, ಮತ್ತು ರಾಜಸ್ಥಾನದ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ವಿಭಾಗ 4 ಕರ್ನಾಟಕದ ರಾಮ್ಸಾರ್ ತಾಣಗಳು. ನಮ್ಮ ಕರ್ನಾಟಕ ರಾಜ್ಯದ ಪರೀಕ್ಷೆಗಳ ದೃಷ್ಟಿಯಿಂದ ನೋಡಿದ್ರೆ ಕರ್ನಾಟಕದಲ್ಲಿ ಪ್ರಸ್ತುತ ಒಟ್ಟು 4 ರಾಮ್ಸಾರ್ ತಾಣಗಳಿವೆ. ಅವುಗಳನ್ನು ನೀವು ಕಡ್ಡಾಯವಾಗಿ ನೆನಪಿಟ್ಟುಕೊಳ್ಳಲೇಬೇಕು. 1. ರಂಗನತಿಟ್ಟು ಪಕ್ಷಿಧಾಮ, ಮಂಡ್ಯ. ಕಾವೇರಿ ನದಿ ದಂಡೆಯಲ್ಲಿರುವ ಇದು 2022ರಲ್ಲಿ ಸೇರ್ಪಡೆಯಾಗಿದ್ದು ಇದು ಕರ್ನಾಟಕದ ಮೊಟ್ಟಮೊದಲ ರಾಮ್ಸಾರ್ ತಾಣವಾಗಿದೆ. 2. ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು, ಗದಗ. 2024ರಲ್ಲಿ ಸೇರ್ಪಡೆಯಾಗಿದೆ. ಇದು ಮಧ್ಯ ಏಷ್ಯಾದಿಂದ ಬರುವ ಬಟ್ಟೆತಲೆ ಹೆಬ್ಬಾತುಗಳಿಗೆ ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ. ಅಘನಾಶಿನಿ ನದಿ ಮುಖಜಭೂಮಿ, ಉತ್ತರ ಕನ್ನಡ. 2024ರಲ್ಲಿ ಸೇರ್ಪಡೆಯಾದ ಇದು 4801 ಹೆಕ್ಟೇರ್ ವಿಸ್ತೀರ್ಣವನ್ನು ಹೊಂದಿದ್ದು ಸಮೃದ್ಧ ಮ್ಯಾಂಗ್ರೋವ್ ಕಾಡುಗಳು ಮತ್ತು ಜೈವಿಕ ವೈವಿಧ್ಯತೆಗೆ ಹೆಸರಾಗಿದೆ. 4. ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು, ವಿಜಯನಗರ. 2024ರಲ್ಲಿ ಸೇರ್ಪಡೆಯಾದ ಇದು ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ರಾಮ್ಸಾರ್ ತಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ವಿಭಾಗ 5 ಒಟ್ಟಾರೆಯಾಗಿ ಭಾರತದ ಹೊಸ 99ನೇ ತಾಣವಾಗಿ ಶೇಖ್ ಝೀಲಾ, ಅತಿ ದೊಡ್ಡ ತಾಣ ಸುಂದರ್ಬನ್ಸ್ ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕದ 4 ತಾಣಗಳು ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯವಾಗಿವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಇತರೆ ಪರೀಕ್ಷಾ ಆಕಾಂಕ್ಷಿಗಳೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಸ್ಟಡಿ ವಿತ್ ಎಬಿ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೊಂದಿಗೆ ಸಿಗೋಣ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.